ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದು ಗದಗ ಜಿಲ್ಲೆಯ ಡಂಬಳ ಗ್ರಾಮದ ದೊಡ್ಡಬಸಪ್ಪ ದೇವಾಲಯ. ಈ ದೇವಾಲಯವು ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ದೇವಾಲಯವನ್ನು ಪಶ್ಚಿಮ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ದೇವಾಲಯವು 11-12ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ಚಾಲುಕ್ಯರ ಶಿಲ್ಪಕಲೆಗೆ ಪ್ರಮುಖ ಉದಾಹರಣೆಯಾಗಿದೆ. ಈ ದೇವಾಲಯವು ಗರ್ಭಗುಡಿ, ನವರಂಗ ಮಂಟಪ, ಅಲಂಕಾರಿಕವಾಗಿ ಕೆತ್ತಲಾದಂತಹ ಮುಖ್ಯ ದ್ವಾರವನ್ನು ಹೊಂದಿದೆ. ದೇವಾಲಯದ ವಿಶೇಷತೆ ಏನು ಅಂದರೆ, ಇದು ನಕ್ಷತ್ರ ವಿನ್ಯಾಸವನ್ನು ಹೊಂದಿದೆ. ಸುಮಾರು 24 ಕೋನಗಳನ್ನು ಹೊಂದಿರುವ ವಿನ್ಯಾಸದಿಂದ ಹೊರಗೆ ನೋಡಲು ಒಂದು ಸುತ್ತು ಥರ, ಅಂದರೆ ಒಂದು ಸರ್ಕಲ್ ಥರ ಇದು ಕಾಣುತ್ತದೆ. ಇದು ಗರ್ಭಗುಡಿಯ ಒಳಗಿರುವ ಶಿವಲಿಂಗ. ದೇವಾಲಯದ ಕಂಬಗಳ ಮೇಲೆ ಹೂವಿನ ವಿನ್ಯಾಸ, ಜಾಮಿತಿಯ ಆಕಾರಗಳು, ದೇವತೆಗಳ ಸಣ್ಣ ಮೂರ್ತಿಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ದೇವಾಲಯದ ಮೇಲ್ಛಾವಣಿ ಮತ್ತು ಗೋಪುರ ಸರಳವಾಗಿದ್ದರೂ ಒಳಗಿನ ಮಂಟಪ ಬಹಳ ಆಕರ್ಷಣೀಯವಾಗಿದೆ. ಇದು ಅಲಂಕಾರಿಕವಾಗಿ ಕೆತ್ತಲಾದಂತಹ ಮುಖ್ಯ ದ್ವಾರ. ಡಂಬಳ ಗ್ರಾಮದ ಹಳೆಯ ಹೆಸರು ಧರ್ಮಪುರ ಅಥವಾ ಧರ್ಮ ಓಳಾಳ ಅಂತ ಇತ್ತು. ಈ ಗ್ರಾಮ ಆಗಿನ ಕಾಲಕ್ಕೆ ಬೌದ್ಧ, ಜೈನ ಮತ್ತು ಹಿಂದೂ ಧರ್ಮಗಳ ಶಿಕ್ಷಣ ಕೇಂದ್ರ ಆಗಿತ್ತು. ಇಲ್ಲಿ ದೊರೆತ ಶಾಸನಗಳ ಪ್ರಕಾರ ಈ ಪ್ರದೇಶದಲ್ಲಿ ಮಠಗಳು, ವಿಶ್ವವಿದ್ಯಾಲಯಗಳು, ದೇವಸ್ಥಾನಗಳು ಇದ್ದವು ಎಂದು ಹೇಳಲಾಗುತ್ತದೆ. ವ್ಯಾಪಾರಿಗಳು ಮತ್ತು ಶ್ರೇಷ್ಠಿಗಳು ಧಾರ್ಮಿಕ ಕಟ್ಟಡಗಳನ್ನು ನಿರ್ಮಿಸಿದ್ದರು ಎಂದು ಹೇಳಲಾಗುತ್ತದೆ. ಒಂದು ಕಾಲದಲ್ಲಿ ಡಂಬಳ ಗ್ರಾಮವು 12ನೇ ಶತಮಾನದವರೆಗೂ ಬೌದ್ಧ ಧರ್ಮದ ಪ್ರಮುಖ ಕೇಂದ್ರವಾಗಿತ್ತು ಅಂತ ಹೇಳಲಾಗುತ್ತದೆ. ನಂತರದ ದಿನಮಾನಗಳಲ್ಲಿ ನಿಧಾನವಾಗಿ ಹಿಂದೂ ಧರ್ಮ ಪ್ರಾಬಲ್ಯವನ್ನು ಪಡೆದುಕೊಂಡಿತು. 13ನೇ ಶತಮಾನದ ನಂತರ ದಾಳಿಗಳು ಮತ್ತು ಯುದ್ಧಗಳಿಂದ ಈ ಪ್ರದೇಶ ಹಾನಿಗೊಳಗಾಯಿತು ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ದ್ರಾವಿಡ ಮತ್ತು ನಾಗರ ಶೈಲಿಗಳ ಮಿಶ್ರಣವನ್ನು ಹೊಂದಿರುವ ವಿನ್ಯಾಸವನ್ನು ಹೊಂದಿದ್ದು ಈ ದೇವಾಲಯದ ವಿಶಿಷ್ಟತೆಯನ್ನು ಸೂಚಿಸುತ್ತದೆ. ಇದು ದೇವಾಲಯದಲ್ಲಿರುವ ಶಿವಲಿಂಗನ ಎದುರುಮುಖವಾಗಿ ಕುಳಿತಿರುವ ನಂದಿ. ಇದು ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದ್ದು ಚಾಲುಕ್ಯರ ಕಾಲದ ಶಿಲ್ಪಕಲೆಯ ನೈಪುಣ್ಯತೆಯನ್ನು ತೋರಿಸುತ್ತದೆ. ಚಾಲುಕ್ಯರ ಕಾಲ ಭಾರತದ ದೇವಾಲಯ ನಿರ್ಮಾಣ ಮತ್ತು ಶಿಲ್ಪಕಲೆಯ ಸ್ವರ್ಣಯುಗವೆಂದು ಕರೆಯಲ್ಪಡುವ ಕಾಲ. ಪ್ರತಿ ಕಂಬವೂ ಒಂದು ಕಲೆ, ಪ್ರತಿ ಕೆತ್ತನೆಯೂ ಒಂದು ಕತೆ. ಶಿಲ್ಪಿಗಳ ಕೈಚಳಕದಿಂದ ಕಲ್ಲಿನ ಮೇಲೆ ಜೀವ ತುಂಬಿದಂತೆ. ಇನ್ನೂ ಹೆಚ್ಚಿನ ಐತಿಹಾಸಿಕ ಸ್ಥಳಗಳ ಮಾಹಿತಿಗಾಗಿ ನಿರ್ಮಲಾ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಹತ್ತಿರದಲ್ಲಿ ಯಾವುದಾದರೂ ಐತಿಹಾಸಿಕ ಸ್ಥಳಗಳಿದ್ದರೆ ಕೂಡಲೇ ಕಾಮೆಂಟ್ ಮಾಡಿ. ನಿಮ್ಮ ಒಂದು ಕಾಮೆಂಟ್ ನನ್ನ ಮುಂದಿನ ವಿಡಿಯೋಗೆ ಸಹಾಯವಾಗುತ್ತದೆ. ಧನ್ಯವಾದಗಳು.